ಕೇರಳದಿಂದ ರಾಜ್ಯಕ್ಕೆ ಬರುವ ಹಲವು ಪ್ರವಾಸಿ ವಾಹನಗಳು ತೆರಿಗೆಯನ್ನು ಪಾವತಿಸದೆ ಅನುಮತಿ ಪತ್ರ ಪಡೆದು ರಾತ್ರಿ ವೇಳೆ ಎಲ್ಇಡಿ ಲೈಟ್ ಅಳವಡಿಸಿಕೊಂಡು ಬರ್ತಾ ಇದ್ದು, ಈ ಲೈಟ್ಗಳ ಪ್ರಖರ ಬೆಳಕಿನಿಂದಾಗಿ ಎದುರುಗಡೆಯಿಂದ ಬರುವ ವಾಹನಗಳ ಚಾಲಕರಿಗೆ ತೊಂದರೆ ಆಗ್ತಾ ಇದ್ದು, ಇದರೊಂದಿಗೆ ವಾಹನಗಳ ಬಾಡಿಗೆಯಿಂದಲೇ ಜೀವನ ನಿರ್ವಹಣೆ ಮಾಡುವ ಟ್ಯಾಕ್ಸಿ ಚಾಲಕರ ಕಣ್ಣಿಗೆ ತೊಂದರೆ ಆಗ್ತಾ ಇದ್ದು, ಆದ್ದರಿಂದ ಕೂಡಲೇ ಸಾರಿಗೆ ಮತ್ತು ಪೊಲೀಸ್ ಇಲಾಖೆ ಇಂತಹ ವಾಹನ ಚಾಲಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಟ್ರೇಡ್ ಯೂನಿಯನ್ನ ಜಿಲ್ಲಾ ಘಟಕ ಒತ್ತಾಯಿಸಿದೆ. ಪೊನ್ನಂಪೇಟೆ ಭಗವತಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಕಳ್ಳಿಚಂಡ ಪರಶುರಾಮ, ಕೆಲವು ಖಾಸಗಿ ವಾಹನಗಳು ಬಾಡಿಗೆಗೆ ಹೋಗ್ತಾ ಇರುವುದು ಕಂಡುಬಂದಿದ್ದು, ಇಂತಹ ವಾಹನಗಳ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸಾರಿಗೆ ಇಲಾಖಾಧಿಕಾರಿಗೆ ದೂರು ನೀಡಿದ್ದು, ಹಳೆಯ ವಾಹನಗಳನ್ನು ಮಾರಾಟ ಮಾಡಿ ಅದೇ ರೀತಿಯ ವೈಟ್ ಬೋರ್ಡ್ ವಾಹನಗಳನ್ನು ಪಡೆದು ಬಾಡಿಗೆ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿದರು. ಇಂತಹ ವಾಹನ ಚಾಲಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿನ್ಸೆನ್, ಉಪಾಧ್ಯಕ್ಷರಾದ ಅಖಿಲ, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸನ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ. ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ ಆರ್ಗನೈಸೇಷನ್ ವತಿಯಿಂದ ನಾನೀಗ ಕೆಲವು ವಿಚಾರಗಳನ್ನು ತಿಳಿಸಲಿಕ್ಕೆ ಬರ್ತಾ ಇದ್ದೇನೆ. ಕೇರಳದಿಂದ ಬರ್ತಾ ಇರುವಂತಹ ಹಲವಾರು ಟೂರಿಸ್ಟ್ ಬಸ್ಸುಗಳು ರಾತ್ರಿಯ ವೇಳೆಯಲ್ಲಿ ಅವರು ಒಂದು ಸಣ್ಣ ಪರ್ಮಿಟ್ ತಗೊಂಡು ಬಂದು ಟ್ಯಾಕ್ಸ್ ಕಟ್ಟದೆ ಇಲ್ಲಿ ಪ್ಯಾಸೆಂಜರ್ನೆಲ್ಲ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಬರಬೇಕಾದ್ರೆ ಅವರು ಬಸ್ಸಲ್ಲಿ ಫುಲ್ ಆಲ್ಟ್ರೇಷನ್ ಮಾಡಿರ್ತಾರೆ. ಲೈಟ್ಗಳು ಅಂತ ಹೇಳಿದರೆ ಮುಂದುಗಡೆ ಬರುವಂತಹ ಯಾವುದೇ ಒಂದು ವಾಹನಗಳ ಲೈಟ್ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಫುಲ್ ಲೈಟ್ ಹಾಕಿರ್ತಾರೆ. ಮತ್ತು LED ಲೈಟ್ಗಳನ್ನು ಆ ಬಸ್ಗಳಲ್ಲಿ ಅಳವಡಿಸಿದ್ದಾರೆ. ಮತ್ತು ಸಾರ್ವಜನಿಕವಾಗಿಯೂ ಅಷ್ಟೇ ಎಲ್ಲ ವಾಹನಗಳಲ್ಲಿ LED ಲೈಟ್ಗಳಿವೆ. ಅದರಿಂದ ಟ್ಯಾಕ್ಸಿ ಚಾಲಕರು ಪ್ರತಿನಿತ್ಯ ದುಡಿತಾ ಇರ್ತಾರೆ, ಹಗಲು ರಾತ್ರಿ ಅಂತ ಹೇಳಿದೆ. ಆ ಚಾಲಕರ ಕಣ್ಣಿನ ದೃಷ್ಟಿ ತುಂಬ ತೊಂದರೆ ಆಗ್ತದೆ. ಮತ್ತು ಅವರಿಗೆ ಒಂದು ವಾಹನ ಪಾಸಾಗಿ ಹೋಗಿ ಇನ್ನೊಂದು ವಾಹನ ನೋಡಬೇಕಾದ್ರೆ 5 ನಿಮಿಷಗಳ ಕಾಲ ಸಮಸ್ಯೆ ಆಗ್ತದೆ. ಅದರಿಂದ ನಮ್ಮ ಸಾರಿಗೆ ಇಲಾಖೆಯವರು ಮತ್ತು ಪೊಲೀಸ್ ಇಲಾಖೆಯವರು ದಯವಿಟ್ಟು ಆ LED ಲೈಟ್ಗಳನ್ನು ಬಳಸುವಂಥ ವಾಹನಗಳ ಮೇಲೆ ಕಾನೂನಿನ ಕಠಿಣ ಕ್ರಮವನ್ನು ತಗೊಳ್ಬೇಕಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕೆಲವು ಖಾಸಗಿ ವಾಹನಗಳು ಬಾಡಿಗೆ ಮಾಡುತ್ತಿದ್ದು SP ಅವರಿಗೆ RTO ಅವರಿಗೆ ಕಂಪ್ಲೇಂಟ್ ನೀಡಿದ್ದೀವಿ. ಅವರ ನಂಬರ್ ಪ್ಲೇಟ್ ಅವರ ನಂಬರನ್ನು ಸಹ ಬರ್ಗಾರಿಗಳಿಗೆ ನೀಡಿರೋ ಕಾರಣದಿಂದ ಹಳೆಯ ವಾಹನಗಳನ್ನು ಅವರು ಈಗಾಗಲೇ ಮಾರಾಟ ಮಾಡಿ ಪುನಃ ಅದೇ ರೀತಿಯ ವೈಟ್ ಬೋರ್ಡ್ ವಾಹನಗಳನ್ನು ತಂದು ಈಗ ಹೊಸದಾಗಿ ಅವರು ಬಾಡಿಗೆ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಯೆಲ್ಲೋ ಬೋರ್ಡ್ ಚಾಲಕರಿಗೆ ದುಡಿಮೆಗೆ ಬಹಳ ತೊಂದರೆ ಆಗ್ತಾ ಇದೆ. ಮತ್ತು ಅದೇ ರೀತಿ ಶಾಲಾ ಕಾಲೇಜುಗಳಿಗೆ ಸರ್ಕಾರದಿಂದ ವಿನಾಯಿತಿ ಪಡೆದುಕೊಂಡು ತೆಗೆದುಕೊಂಡಿರುವಂಥ ವಾಹನಗಳನ್ನು ಮದುವೆ ಸಮಾರಂಭಗಳಿಗೆ ಬೇರೆ ಬೇರೆ ಸಮಾರಂಭಗಳಿಗೆ ತೆಗೆದುಕೊಂಡು ಹೋಗಿ ಬಾಡಿಗೆ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ. ಅದನ್ನು ಸಹ ಪೊಲೀಸ್ ಇಲಾಖೆ ಮತ್ತು RTO ಇಲಾಖೆಯವರು ಅದರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಶಬರಿಮಲೆ ತೀರ್ಥಯಾತ್ರೆಗೆ ನಮ್ಮ ದಕ್ಷಿಣ ಭಾರತದ ಒಂದು 7-8 ರಾಜ್ಯಗಳಿಂದ ಮತ್ತು ವಿದೇಶಗಳಿಂದಲೂ ಕೂಡ ಅಯ್ಯಪ್ಪ ಭಕ್ತಾದಿಗಳು ಶಬರಿಮಲೆಗೆ ಹೋಗುವಂಥದ್ದು. ಕೇರಳ ಗಡಿಯಲ್ಲಿ ಅಲ್ಲಿರ್ತಕ್ಕಂಥ ಟ್ಯಾಕ್ಸಿಯವರು, ಬಸ್ನವರು ಇರ್ಬೋದು, ಮಿನಿ ಬಸ್ನವರು, ಟೆಂಪೋ ಟ್ರಾವೆಲರ್ನವರು ವೈಲೇಷನ್ ಆಫ್ ಪರ್ಮಿಟ್ ಮಾಡಿ ನಮ್ಮ ಜಿಲ್ಲೆಯ ಒಳಗೆ, ನಮ್ಮ ಕರ್ನಾಟಕ ರಾಜ್ಯದೊಳಗೆ ಬಂದು ನಮ್ಮ ಜಿಲ್ಲೆಯಿಂದ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳನ್ನು ಶಬರಿಮಲೆಗೆ ಕರ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಸಾರಿಗೆ ಇಲಾಖೆ ಮತ್ತು ಕೊಡಗು ಜಿಲ್ಲಾ ಪೊಲೀಸ್ನವರು ಇದಕ್ಕೆ ಕಾನೂನಾತ್ಮಕ ಕ್ರಮವನ್ನು ಇದರ ಮೇಲೆ ತಗೋಬೇಕೆಂಬ ವಿನಂತಿಯನ್ನು ಮೊದಲು ನಾನು ಮಾಡ್ತಾ ಇದ್ದೇನೆ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಬಸ್ನ ಮಾಲೀಕರಿದ್ದಾರೆ, ಬಸ್ನವರಿದ್ದಾರೆ, ಮಿನಿ ಬಸ್ನವರಿದ್ದಾರೆ, ಟೆಂಪೋ ಟ್ರಾವೆಲರ್ ಮಾಲೀಕರಿದ್ದಾರೆ, ವಾಹನಗಳು ಲಭ್ಯ ಇದೆ. ಹಾಗಾಗಿ ನಾನು ಕೊಡಗು ಜಿಲ್ಲೆಯ ಸಾರ್ವಜನಿಕರಲ್ಲಿಯೂ ವಿಶೇಷವಾಗಿ ಅಯ್ಯಪ್ಪ ಭಕ್ತಾದಿಗಳಲ್ಲಿಯೂ ವಿನಂತಿ ಮಾಡೋದು, ನಮ್ಮ ಕೊಡಗು ಜಿಲ್ಲೆಯ ವಾಹನಗಳನ್ನು, ಹಳದಿ ಬೋರ್ಡ್ ವಾಹನಗಳನ್ನು, ಬಸ್ ಆಗಿರ್ಬೋದು, ಮಿನಿ ಬಸ್ ಆಗಿರ್ಬೋದು, ಟೆಂಪೋ ಟ್ರಾವೆಲರ್ ಇರ್ಬೋದು, ಚಿಕ್ಕ ಗಾಡಿಗಳಿರ್ಬೋದು, ಅದನ್ನು ಮಾಡಿ ಅದರಲ್ಲಿ ಪ್ರಯಾಣ ಬೆಳೆಸಿ ಎಂಬ ವಿನಂತಿ ಮಾಡ್ತೇನೆ.